ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ಬಿಲ್ ಕಟ್ಟದೇ ಇದ್ರೂ ವಿದ್ಯುತ್ ಕಡಿತ ಆಗದೆ ಬಿಟ್ಟಿದ್ಯಾ? ಇನ್ನು ಮುಂದೆ ಅದು ಸಾಧ್ಯವಿಲ್ಲ. ಬೆಸ್ಕಾಂ ಈಗ ಹೊಸ ನಿಯಮ ಜಾರಿಗೊಳಿಸಿದೆ. ಬಿಲ್ ಕಟ್ಟದಿದ್ದರೆ ಸಂಪರ್ಕ ಸಂಪೂರ್ಣ ಕಡಿತವಾಗುತ್ತೆ. ಬೆಂಗಳೂರು ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ ಎಲ್ಲ ಗ್ರಾಹಕರಿಗೆ ಇದು ದೊಡ್ಡ ಎಚ್ಚರಿಕೆ. ಹೊಸ ನಿಯಮದ ಪ್ರಕಾರ ವಿದ್ಯುತ್ ಬಿಲ್ ಬಂದ 30 ದಿನದೊಳಗೆ ಪಾವತಿಸಲೇಬೇಕು. ಅದಕ್ಕೂ ಮೀರಿದರೆ ಮುಂದಿನ ಮೀಟರ್ ರೀಡಿಂಗ್ ದಿನವೇ ನಮ್ಮ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತೆ. ಇದೇ ನಿಯಮ ಹೆಚ್ಚುವರಿ ಭದ್ರತಾ ಠೇವಣಿ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಪಾವತಿಗೂ ಅನ್ವಯಿಸುತ್ತೆ. ಈ ನಿಯಮ ನವೆಂಬರ್ 1ರಿಂದಲೇ ಕಟ್ಟುನಿಟ್ಟಾಗಿ ಜಾರಿಗೆ ಬರುತ್ತೆ. ಬೆಸ್ಕಾಂ ಹೇಳುವಂತೆ ಬಿಲ್ ನೀಡಿದ ನಂತರ ಮೊದಲ 15 ದಿನಗಳಲ್ಲಿ ಬಡ್ಡಿ ಇಲ್ಲದೆ ಪಾವತಿಸಬಹುದು. ಅದಾದ ಮೇಲೆ ಮುಂದಿನ 15 ದಿನಗಳಲ್ಲಿ ಬಡ್ಡಿಯೊಡನೆ ಪಾವತಿ ಮಾಡಬಹುದು. ಆದರೆ ಈ 30 ದಿನಗಳು ಮುಗಿದರೆ ಮಾಪಕ ಓದುವ ಸಮಯದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗುತ್ತೆ. ಆನ್ಲೈನ್ ಪಾವತಿ ಮಾಡಿದರೂ ಅದು ಸಾಫ್ಟ್ವೇರ್ ನಲ್ಲಿ ತೋರಿಸದಿದ್ದರೆ ಪಾವತಿ ರಶೀದಿಯನ್ನು ತೋರಿಸಿದ್ರೆ ವಿದ್ಯುತ್ ಕಡಿತವನ್ನ ತಪ್ಪಿಸಬಹುದು ಎಂದು ಬೆಸ್ಕಾಂ ಹೇಳಿದೆ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.